ಸರಿ, ಇವತ್ತು ಒಬ್ಬ ಸೂಪರ್ ಸ್ಟಾರ್ ರೇಂಜ್ಗೆ ಬರ್ತ್ಡೇ ಮಾಡ್ಕೊಳ್ತಿದ್ದಾರೆ. ಅಂದರೆ ಅಭಿಮಾನಿಗಳು ಬಂದಿದ್ದಾರೆ ಸಾಕಷ್ಟು ಜನ, ಮತ್ತು ಅಭಿಮಾನಿಗಳ ಸಂಘ ಇವತ್ತಿಂದ ಶುರುವಾಗ್ತಿದೆ, ಊಟ ಹಾಕಿದ್ದೀರಾ. ಸೊ ಇಷ್ಟೆಲ್ಲ ಜರ್ನಿ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಸರ್ ನಿಮಗೆ, ಎಷ್ಟು ಹೆಮ್ಮೆ ಅನಿಸುತ್ತೆ? ಮೇಡಮ್, ಅಭಿಮಾನಿಗಳು ಸಂಘ ನಾವು ಹುಟ್ಟಾಕೋಕ್ಕಾಗಲ್ಲ. ನಮ್ಮನ್ನು ಇಷ್ಟಪಡ್ತಕ್ಕಂಥವ್ರು ಒಂದು ಶಕ್ತಿ, ಅವರು ಆ ಶಕ್ತಿ ನಮಗೆ ಕೊಡ್ತೀನಿ ಅಂತಂದಾಗ ಬೇಡ ಅನ್ನೋಕ್ಕೂ ಆಗಲ್ಲ. ದೊಡ್ಡ ದೊಡ್ಡ ಕಾರ್ಯಗಳು ಮಾಡ್ತೀವಿ ಅಂತಂದಾಗ ಅವ್ರ ಶಕ್ತಿ ನಮಗೆ ಬೇಕೇ ಬೇಕು. ಸೊ ಎಲ್ಲೋ ಇದ್ದವನ್ನ ಇಲ್ಲಿವರೆಗೂ ಕರ್ಕೊಂಬಂದು ಅವರೆಲ್ಲರ ಶಕ್ತಿಯಿಂದನೇ ಇದಾಗಿದೆ. ಇವತ್ತು ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿಗಳ ಸಂಘ ಅಂತ ಇವತ್ತೇನು ಮಾಡಿದ್ದಾರೆ, ಇದನ್ನು ನಾನು ದುರ್ಬಳಕೆ ಮಾಡಲ್ಲ. ಒಳ್ಳೇದಕ್ಕೆ, ಖಂಡಿತವಾಗ್ಲೂ ಒಳ್ಳೇದಕ್ಕೆ ಉಪಯೋಗಿಸ್ತೀನಿ. ಚಂದ್ರು ಅಂತಂದ್ರೆ ನಾವು ಯಾವಾಗಲೂ ಒಳ್ಳೇದನ್ನು ಬಯಸುವಂಥದ್ದು. ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯಿಂದ ನಾನೂ ಸೇರಿಕೊಂಡು ನಮ್ಮ ಸಂಘಟನೆಯಿಂದ ಒಳ್ಳೊಳ್ಳೆ ಕೆಲಸಗಳು ಮಾಡ್ತೀವಿ. ಸರ್, ಆವಾಗಲೇ ಕೆಲವರು ಮಾತಾಡ್ತಾ ಇದ್ರು, ಅಂದರೆ ಕಾನ್ಫಿಡೆನ್ಸ್ ಅಂತ ಅಂದರೆ ಹೆಂಗಿರಬೇಕು ಅಂತಂದರೆ ಚಂದ್ರು ಸರ್ ಥರ ಇರಬೇಕು ಅಂತ. ಹೇಗೆ ಸರ್ ಇದೆಲ್ಲ ಅಂತಂದರೆ, ಕೆಲವ್ರಿಗೆ ಇವಾಗ ನಮ್ಮಿಂದನೂ ಹಿಡಿದು ಎಲ್ರಿಗೂ ಅಷ್ಟೇ ಕಾನ್ಫಿಡೆನ್ಸ್ ಅಂದಾಗ ಒಂದು ವಿಷಯದಲ್ಲಿ ಇರುತ್ತೆ, ಒಂದು ವಿಷಯದಲ್ಲಿ ಇರೋದಿಲ್ಲ. ಆದರೆ ಚಂದ್ರು ಸರ್ ಪಕ್ಕ ಎಲ್ಲ ವಿಷಯದಲ್ಲೂ ಕಾನ್ಫಿಡೆನ್ಸ್, ನಾನು ಹಿಂಗಿರ್ತೀನಿ ಅಂತಂದರೆ ಅವರ ಲೈಫ್ ಹಂಗೆ ಲೀಡ್ ಮಾಡ್ತಿದ್ದಾರೆ. ಅಷ್ಟು ಕಾನ್ಫಿಡೆನ್ಸ್ ಅವ್ರಿಗೆ. ಈ ಸಿನಿಮಾ ನಾನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೊಗೊಂಡು ಹೋಗ್ತೀನಿ ಅಂತಂದರೆ ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೊಗೊಂಡು ಹೋಗ್ತಿದ್ದೀರಾ. ಸೊ ಏನು ಸರ್, ಹೇಗೆ ಸಾಧ್ಯ ಇದೆಲ್ಲವೂ ಅಂತ? ಮೇಡಮ್, ನಾನು ಯಾವುದೇ ಕೆಲಸ ಮಾಡಲಿ ಫಸ್ಟು ಪ್ಲ್ಯಾನ್ ಮಾಡ್ಕೊಳ್ತೀನಿ. ನಾನು ಇದು ಮಾಡ್ತೀನಾ ಇಲ್ವಾ, ಮಾಡ್ತೀನಿ ಅನ್ನೋದನ್ನು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಪ್ಲ್ಯಾನ್ ಮಾಡಿದ್ಮೇಲೆ ಖಂಡಿತ ಈಗ ಯಾರೋ ಅವ್ರು ಮಾಡಿದ್ರು ಅಂತಂದ್ರೆ ನಾವು ಯಾಕೆ ಮಾಡೋಕ್ಕಾಗಲ್ಲ, ಮಾಡ್ಬೇಕು ನಾವು. ಅದೇ ಅಲ್ವಾ ಬೆಳವಣಿಗೆ ಅನ್ನೋದು. ಸೊ ಯಾವಾಗ ನಂಗೆ ಒಂದು ಆ ಥರದ್ದೊಂದು ಚಾಲೆಂಜ್ ನನಗೆ ಯಾವಾಗ ಚಿಕ್ಕಂದಿನಿಂದ ನನಗೆ ಬಂದಿರೋದು. ಆಮೇಲೆ ಮೇಡಮ್, ನಮಗೆ ಈ ಹಸಿವು ಏನಂತಾರೆ, ಈ ಹಸಿವು, ಖಾಲಿ ಜೇಬು ಇವೆಲ್ಲ ಇದೆಯಲ್ಲ, ಬದುಕನ್ನು ಭಾಳ ಚೆನ್ನಾಗಿ ಕಲಿಸ್ಕೊಟ್ಟಿದೆ. ಸೊ ಯಾವಾಗ ಖಾಲಿ ಜೇಬು ಹಸುವಿಂದ ಬಂದಿರ್ತಾನೆ ಮನುಷ್ಯ, ಅವನಿಗೆ ಭಾಳ ಜೀವನದ ಮೌಲ್ಯಗಳು ಚೆನ್ನಾಗಿ ಗೊತ್ತಿರುತ್ತೆ. ಇದೆಲ್ಲರೂ ನನ್ನ ತಂದೆ ತಾಯಿಗಳು ಇದನ್ನು ನಮ್ಗೆ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ, ಹೆಂಗೆ ಬೆಳಿಬೇಕು ಅಂತ. ಅದ್ರ ಜೊತೆಯಲ್ಲಿ ಸಂಪ್ರದಾಯಗಳು, ನಾವು ಹಿರಿಯರನ್ನ ಹೆಂಗೆ ಗೌರವಿಸ್ಬೇಕು ಅನ್ನೋದನ್ನು ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ಯಾವತ್ತು ಒಂದು ಒಳ್ಳೆ ದಾರಿಯಲ್ಲಿ ನಡೀತೀವಿ, ಕಾನ್ಫಿಡೆನ್ಸ್ ತಾನಾಗೇ ಬರುತ್ತೆ. ಯಾವತ್ತು ನಾವು ಡ್ಯುಯಲ್ ಮಾಡ್ತೀವಿ, ಯಾವತ್ತು ಡಬಲ್ ಗೇಮ್ ಮಾಡ್ತೀವಿ, ಯಾವತ್ತು ಕೆಟ್ಟದಾಗ ಆಲೋಚನೆ ಮಾಡ್ತೀವಿ, ಅವಾಗ ಕಾನ್ಫಿಡೆನ್ಸ್ ಅವನಿಗೆ ಇರಲ್ಲ. ನಾವು ಏನು ಹೇಳ್ತೀವೋ ಅದನ್ನು ಮಾಡ್ತೀವಿ. ನಾವು ಏನು ಹೇಳ್ತೀವಿ ಅದು ನಿರ್ಲಿಪ್ತತೆಯಿಂದ ಹೇಳ್ತೀವಿ, ಅದನ್ನು ಕಷ್ಟಪಟ್ಟು ಮಾಡ್ತೀವಿ, ಮಿಕ್ಕಿದ್ದು ಭಗವಂತನಿಗೆ ಬಿಡ್ತೀವಿ. ಹಾಗಾಗಿ ನಾನು ಕಾನ್ಫಿಡೆಂಟ್ ಏನು ಮಾಡ್ತೀನೋ ಅದು ನೇರವಾಗಿ ಹೇಳ್ತೀನಿ. ಸರ್, ಇವತ್ತು ಗಾಂಧಿನಗರದಲ್ಲಿ ಒಂದು ಮಾತಿದೆ, ಬೆಳೆದ್ರೆ ಆರ್ ಚಂದ್ರು ಅವ್ರ ಥರ ಬೆಳಿಬೇಕು ಅಂತ ಹೇಳ್ಬಿಟ್ಟು. ಎಕ್ಸಾಕ್ಟ್ಲಿ ಏನು ನಿಮ್ಮ ಗೋಲ್ ಏನು ಸರ್ ಆ್ಯಕ್ಚುಲಿ? ಇಲ್ಲ ಮೇಡಮ್, ನಾನು ಏನೂ ಬೆಳೆದಿಲ್ಲ, ಹಂಗೆ ಅಷ್ಟೆಲ್ಲ ಮಾತು ಬೇಡ. ನಾನು ಏನೂ ಬೆಳೆದಿಲ್ಲ, ಬೆಳೆಯೋದು ಸಾಕಷ್ಟಿದೆ, ಬೆಳೆಯೋಕ್ಕೆ ಬಂದಿರೋನು ನಾನು. ಇದು ಮೊದಲನೇ ಸ್ಟೆಪ್. ಇದು ಖಂಡಿತ ಬೆಳೆಯೋ ದಾರಿಯಲ್ಲಿದ್ದೀನಿ. ಎಲ್ಲರ ಪ್ರೀತಿ ಆಶೀರ್ವಾದ ಬೇಕು. ಇನ್ನೂ ಉದ್ದೇಶಗಳು ಬೇರೆ ಬೇರೆಯೇ ಇದೆ. ಒಂದು ಸಂಸ್ಥೆ ಕಟ್ಟಿದ್ದೀನಿ, ಈ ಸಂಸ್ಥೆಯಲ್ಲಿ 100 ಸಿನಿಮಾ ಆಗಬೇಕು. ಅದ್ರ ಜೊತೆಯಲ್ಲಿ ಕನ್ನಡ ಚಿತ್ರರಂಗ ಅನ್ನೋದು ಇವತ್ತೇನು ಬಾಲಿವುಡ್ ಬಗ್ಗೆ ಮಾತಾಡ್ತೀವಿ, ಇವತ್ತೇನು ಟಾಲಿವುಡ್ ಬಗ್ಗೆ ಮಾತಾಡ್ತೀವಿ, ಆ ಥರದ್ರಲ್ಲಿ ಒಂದು ದೊಡ್ಡದಾಗಿ ಆಗಬೇಕು ಅನ್ನೋದು ನಂದು ಕೂಡ ಒಂದು ಪ್ರಾಮಾಣಿಕ ಹೋರಾಟದಲ್ಲಿ ಒಂದು ಪ್ರಯತ್ನ. ಅದರಲ್ಲಿ ನಾನೇನೋ ಅಚೀವ್ ಮಾಡಬೇಕು ಅಂತ ಅಲ್ಲ, ಭಗವಂತ ಇಲ್ಲಿ ಇಳಿಸಿದ್ದಾನೆ ಅಂತಂದಾಗ, ಇಲ್ಲಿ ಉಳಿಸಿದ್ದಾನೆ ಅಂತಂದಾಗ ಅದಕ್ಕೇನೋ ಒಂದು ಕೊಡುಗೆ ಕೊಟ್ಟು ಹೋಗಬೇಕು. ನಂದು ಒಂದು ಪ್ರಯತ್ನ. ಗೊತ್ತಿಲ್ಲ ಆತ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾನೆ, ಎಲ್ಲ ಅವನಿಗೆ ಸೇರಿದ್ದು. ಸರ್, ಈಗ 5 ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ದೀರಾ. ಸೊ ಹೊಗಳೋರು ಇದ್ದಾಗ ತೆಗ್ಲೋರು ಇದ್ದೇ ಇರ್ತಾರೆ. ಸೊ ಅದನ್ನು ಚಂದ್ರು ಅವರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಯಾವುದೇ ಒಂದು ಸಿನಿಮಾ ಬರಲಿ ಅದಕ್ಕೆ ನಿಮ್ಮನ್ನ ಕೂಡ ಕಂಪೇರ್ ಮಾಡಿರೋವಂಥದ್ದು ನಡೀತಾ ಇರುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಸೊ ಯಾವ ರೀತಿ ಸ್ವೀಕರಿಸ್ತೀರಾ ಸರ್? ಮೇಡಮ್, ಕ್ರಿಟಿಕ್ಸ್ನ ನಾನು ಭಾಳ ಚೆನ್ನಾಗಿ ಸ್ವೀಕರಿಸ್ತೀನಿ. ಕ್ರಿಟಿಕ್ಸ್ ಮಾಡಿದ್ರೆ ಸ್ವೀಕರಿಸ್ತೀನಿ, ಆದರೆ ವ್ಯಕ್ತಿಗತವಾಗಿ ಮಾಡೋರನ್ನ ಯಾವತ್ತೂ ನಾನು ಸ್ವೀಕರಿಸಲ್ಲ. ಯಾಕೆ ಅಂತಂದರೆ ಮೇಡಮ್, ಯಾವತ್ತೂ ನೋಡಿ, ಎಲ್ಲರಿಗೂ ಒಂದು ಧರ್ಮ ಇರುತ್ತೆ. ಏನು ಧರ್ಮ ಅಂದರೆ ಪತ್ರಿಕಾ ಧರ್ಮ ಇರುತ್ತೆ. ನಿಮಗೆಲ್ಲ ಪತ್ರಿಕಾ ಧರ್ಮದಲ್ಲಿ ಏನಿದೆ, ಕ್ರಿಟಿಕ್ಸ್ ಮಾಡೋಕ್ಕೆ ರೈಟ್ಸ್ ಇದೆ. ನಾನು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ನಾನು ಯಾವತ್ತೂ ಅಡಚಣೆ ಮಾಡಲ್ಲ, ನಾನು ಯಾವತ್ತೂ ವಿರುದ್ಧವಾಗಿ ಮಾತಾಡಲ್ಲ. ಆದರೆ ಸ್ವಾತಂತ್ರ್ಯ ಇದೆ ಅನ್ನೋ ನೆಪದಲ್ಲಿ ಸ್ವೇಚ್ಛಾಚಾರ ನಡೀಬಾರ್ದು. ಅಂದರೆ ಒಬ್ಬ ವ್ಯಕ್ತಿಯ ಕಗ್ಗೋಲೆ ನಡೀಬಾರ್ದು, ಒಬ್ಬ ವ್ಯಕ್ತಿಯ ತೇಜೋವಧೆ ನಡೀಬಾರ್ದು. ಇದನ್ನು ನಾನು ಸಹಿಸಲ್ಲ. ಇಷ್ಟು ದಿನ ನಾನು ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಅಂದರೆ ನನ್ನ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡ್ತೀನಿ, ಯಾರು ಮಾತಾಡ್ತಾರೆ? ಬೇರೆಯವ್ರು ಮಾತಾಡೋಕ್ಕಾಗುತ್ತಾ? ಅದಕ್ಕೆ ಅದು ಬಿಟ್ಟು ನಾನು ಯಾರಾದರೂ ಏನಾದರೂ ಕೆಟ್ಟದ್ದು ಮಾಡಿದ್ರೆ ಬಿಡಪ್ಪ, ಅವ್ನು ಅಂದ್ಕೊಂಡು ಅವನೇ ಹೋಗ್ತಾನೆ, ಅವ್ನು ಭಗವಂತ ನೋಡ್ದಂತ ಹೋಗ್ತಿದ್ದೆ. ಆಮೇಲೆ ಅನ್ನಿಸ್ತು ನನಗೆ, ಯಾರಾದರೂ ಒಂದು ಕೆಟ್ಟದ್ದು ಮಾತಾಡಿದಾಗ ನಾವು ಅದಕ್ಕೆ ಆನ್ಸರ್ ಮಾಡದೆ ಹೋದರೆ, ರಿಯಾಲಿಟಿ ಹೇಳದೆ ಹೋದರೆ ಜನ ಅದೇ ಸರಿ ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾನು ಇದನ್ನು ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಹೊರತು ಯಾರು ವಿರುದ್ಧವಾಗಿ ಅವ್ರಿಗೆ ಅವಮಾನ ಆಗಲಿ ಅಥವಾ ಅವ್ರಿಗೆ ಇನ್ನೇನೋ ಆಗಲಿ ಅಂತ ನಾನು ಯಾವತ್ತೂ ಮಾತಾಡಲ್ಲ.